ಎಲ್ಲರಿಗೂ ನಮಸ್ಕಾರ. ಮೃದಂಗ್ ಟೆಕ್ಸ್ಟ್ ಬುಕ್ ಆಫ್ ಇಂಗ್ಲಿಷ್ ಫಾರ್ ಕ್ಲಾಸ್ 1 ಪಾರ್ಟ್ 1 ಫಸ್ಟ್ ಲೆಸನ್ ಅನ್ನು ನೋಡೋಣ. ಫಸ್ಟ್ ಯೂನಿಟ್ 1 ಮೈ ಫ್ಯಾಮಿಲಿ ಆ್ಯಂಡ್ ಮೀ, ಚಾಪ್ಟರ್ 1 ಟೂ ಲಿಟಲ್ ಹ್ಯಾಂಡ್ಸ್. ಲೆಟ್ ಅಸ್ ಸಿಂಗ್ ಅಂತ ಆಕ್ಟಿವಿಟಿ ಇದೆ. ಟೂ ಲಿಟಲ್ ಹ್ಯಾಂಡ್ಸ್ ಗೋ ಕ್ಲಾಪ್ ಕ್ಲಾಪ್ ಕ್ಲಾಪ್, ಟೂ ಲಿಟಲ್ ಲೆಗ್ಸ್ go tap tap tap, two little eyes are open wide, one little head goes side to side. Two little eyes to look around, two little ears to hear any sound, one little nose to smell and breathe, one little mouth that likes to eat, hands to clap, legs to walk, nose to smell, mouth to talk, head to move, eyes to see. I have a little body that belongs to me. ಸೊ ಈ ಥರ ಪೊಯಮನ್ನು ರಿಸೈಟ್ ಮಾಡಬೇಕು. ಅದಾದಮೇಲೆ ಇಲ್ಲಿ ಸೈಟ್ ವರ್ಡ್ಸ್ ಅಂತ ಕೊಟ್ಟಿರ್ತಾರೆ. ಈ ಲೆಸನಿಗೆ ಸಂಬಂಧಪಟ್ಟಂಥ ಸೈಟ್ ವರ್ಡ್ಸು ಓನ್ಲಿ 2 ಇದ್ದಾವೆ. ONE1, TO 2. ಸೊ ಈ ವರ್ಡ್ಸ್ಗಳನ್ನು ಹೇಳ್ಕೊಡ್ಬೇಕು. ನೆಕ್ಸ್ಟು ನ್ಯೂ ವರ್ಡ್ಸ್ ಅಂತ ಇದೆ. HAND ಹ್ಯಾಂಡ್, ಲೆಗ್, ಹೆಡ್, ಐ, ಇಯರ್, ನೋಸ್, ಮೌತ್. ಸೊ ಈ ಸೈಟ್ ವರ್ಡ್ಸು ಮತ್ತು ನ್ಯೂ ವರ್ಡ್ಸ್ಗಳನ್ನು ಕಂಪಲ್ಸರಿಯಾಗಿ ಹೇಳ್ಕೊಡ್ಬೇಕಾಗುತ್ತೆ. ನೆಕ್ಸ್ಟ್ ಬಂದು ಇನ್ನೂ ಒಂದು ರೈಮನ್ನು ಕೊಟ್ಟಿದ್ದಾರೆ ಇಲ್ಲಿ. ಪಾರ್ಟ್ಸ್ ಆಫ್ ದ ಬಾಡಿ ಇದು ಒಂದು. ಹೆಡ್, ಶೋಲ್ಡರ್, ನೀಸ್ ಆ್ಯಂಡ್ ಟೋಸ್, ಹೆಡ್, ಶೋಲ್ಡರ್, ನೀಸ್ ಆ್ಯಂಡ್ ಟೋಸ್, ಆ್ಯಂಡ್ ಐಸ್ ಆ್ಯಂಡ್ ಇಯರ್ಸ್, ಆ್ಯಂಡ್ ಮೌತ್ ಆ್ಯಂಡ್ ನೋಸ್, ಹೆಡ್, ಶೋಲ್ಡರ್, ನೀಸ್ ಆ್ಯಂಡ್ ಟೋಸ್. ಇದನ್ನು ಇನ್ನೂ ಒಂಥರ ಹೇಳ್ತಾರೆ. ಹೆಡ್, ಶೋಲ್ಡರ್, ನೀಸ್ ಆ್ಯಂಡ್ ಟೋಸ್, ನೀಸ್ ಆ್ಯಂಡ್ ಟೋಸ್, ನೀಸ್ ಆ್ಯಂಡ್ ಟೋಸ್, ಆ್ಯಂಡ್ ಐಸ್ ಆ್ಯಂಡ್ ಇಯರ್ಸ್, ಆ್ಯಂಡ್ ಐಸ್ ಆ್ಯಂಡ್ ಇಯರ್ಸ್, head, shoulder, knees and toes, knees and toes, knees and toes, and mouth and nose, and mouth and nose. ಸೊ ಚಿಲ್ಡ್ರನ್ಗೆ ಇದನ್ನು ನಾವು ಕಲಿಸ್ಕೊಡ್ಬೇಕು. ಸೊ ನೆಕ್ಸ್ಟ್ ಬಂದು ಲೆಟ್ ಅಸ್ ಸ್ಪೀಕ್ ಅಂತ. ಸೊ ಸ್ಪೀಕಿಂಗ್ ಆ್ಯಕ್ಟಿವಿಟಿ. ರಿಪೀಟ್ ಆಫ್ಟರ್ ದ ಟೀಚರ್ ಹೇಳ್ದಂಗೆ ನಾವು ಹೇಳಬೇಕಿಲ್ಲಿ. ಐ ಕ್ಲ್ಯಾಪ್ ವಿತ್ ಮೈ ಹ್ಯಾಂಡ್ಸ್. ಸೊ ಚಿಲ್ಡ್ರನ್ನು ಐ ಕ್ಲ್ಯಾಪ್ ವಿತ್ ಮೈ ಹ್ಯಾಂಡ್ಸ್. ಐ ಟ್ಯಾಪ್ ವಿತ್ ಮೈ ಫೀಟ್. ಐ ಟ್ಯಾಪ್ ವಿತ್ ಮೈ ಫೀಟ್. ಐ ಲುಕ್ ವಿತ್ ಮೈ ಐಸ್. ಐ ಲುಕ್ ವಿತ್ ಮೈ ಐಸ್. ಐ ವಾಕ್ ವಿತ್ ಮೈ ಲೆಗ್ಸ್. ಐ ವಾಕ್ ವಿತ್ ಮೈ ಲೆಗ್ಸ್. ಸೊ ಇದನ್ನು ಮತ್ತೆ ನಾವು ಬೇರೆ ಬೇರೆ ಪಾರ್ಟ್ಸ್ ಆಫ್ ದ ಬಾಡಿಗೂ ಕೂಡ ಮತ್ತೆ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಬಂದು ಟಾಕ್ ಇನ್ ಪೇರ್ಸ್ ಅಂತ ಇದೆ. ಅಂದರೆ ಇಬ್ಬಿಬ್ಬರನ್ನ ಜೊತೆ ಮಾಡಿ ಇಲ್ಲಿ ಮಾತಾಡ್ತಕ್ಕಂಥದ್ದು. ಸೊ ಇಲ್ಲಿ ಏನು ಮಾಡಬೇಕು, ಒಂದು ಮಗು ವಾಟ್ ಈಸ್ ದಿಸ್ ಅಂತ ಒಂದು ಬಾಡಿ ಪಾರ್ಟ್ಗೆ ಇಲ್ಲಿ ಹೇಳಿರೋದನ್ನೇ ಹೇಳಬೇಕು ಅಂತ ಏನು ಅಂದ್ಕೊಳ್ಬೇಡಿ. ಸೊ ನಾವು ಅಂದರೆ ಮಗುಗೆ ಫಸ್ಟ್ ಒಂದು ಸಲ ಹೇಳೋದು, ಆಮೇಲೆ ಮಗು ಏನಾದರೂ ಬೇರೆ ಬೇರೆದನ್ನು ಫಸ್ಟ್ ಹೇಳಿಸ್ಕೋಬೇಕು ಅಂತ ಒಂದು ಇರುತ್ತೆ ಮಕ್ಕಳಿಗೆ. ಸೊ ನಾನು ಇಲ್ಲಿ ನೋಸನ್ನೇ ಫಸ್ಟ್ ಪಾಯಿಂಟ್ ಮಾಡಬೇಕು, ಶೋಲ್ಡರ್ನೇ ನೆಕ್ಸ್ಟ್ ಮಾಡಬೇಕು ಅಂತೇನಿಲ್ಲ. ವಾಟ್ ಈಸ್ ದಿಸ್, ವಾಟ್ ಆರ್ ದೀಸ್ ಅನ್ನೋದೊಂದು ಸ್ವಲ್ಪ ಕಡೆ ಗಮನವನ್ನು ಕೊಡ್ತಾ ಇದನ್ನು ಹೇಳ್ಬೋದು. ಸೊ ವಾಟ್ ಈಸ್ ದಿಸ್, ದಿಸ್ ಈಸ್ ಮೈ ನೋಸ್ ಅಂದರೆ ನೋಸಿಗೆ ಪಾಯಿಂಟ್ ಮಾಡಿರ್ತಾರೆ. ವಾಟ್ ಆರ್ ದೀಸ್ ಆರ್ ಮೈ ಶೋಲ್ಡರ್ಸ್. ವಾಟ್ ಈಸ್ ದಿಸ್, ದಿಸ್ ಈಸ್ ಮೈ ಮೌತ್. ವಾಟ್ ಆರ್ ದೀಸ್ ಆರ್ ಮೈ ಇಯರ್ಸ್. ವಾಟ್ ಈಸ್ ದಿಸ್ ಈಸ್ ಮೈ ಮೌತ್. ವಾಟ್ ಆರ್ these are my hands. What are these are my legs. ಸೊ ಇಲ್ಲಿ this is my, these are my ಅಂತಕ್ಕಂಥ ಆನ್ಸರ್ ಮಗು ಹೇಳುತ್ತೆ. ಇನ್ನೊಂದು ಮಗು ಏನು ಮಾಡುತ್ತೆ, ವಾಟ್ ಈಸ್ ದಿಸ್, ವಾಟ್ ಆರ್ ದೀಸ್. ಸೊ ಇದನ್ನು ಸ್ವಲ್ಪ ಕೇಳುವಾಗ ಒಂದಿದ್ರೆ ವಾಟ್ ಈಸ್ ದಿಸ್, ಸೊ ಡಬಲ್ ಇದ್ದರೆ, 2 ಇದ್ದರೆ ಇಯರ್ಸು, ನೋಸು, ಲೆಗ್ಸ್, ಹ್ಯಾಂಡ್ಸ್ ಕೇಳಬೇಕಾದಾಗ, ಶೋಲ್ಡರ್ ಕೇಳಬೇಕಾದಾಗ ಸೊ 2 ಇರ್ತದಲ್ವಾ. ಸೊ ವಾಟ್ ಆರ್ ದೀಸ್ ಇಷ್ಟನ್ನು ನಾವಿಲ್ಲಿ ಮಕ್ಕಳಿಗೆ ಒಂದು ಸಲ ಡೆಮಾನ್ಸ್ಟ್ರೇಷನ್ ಮಾಡಿ ಟೀಚರು ತೋರಿಸಿ, ಆಮೇಲೆ ಪೇರ್ ಮಾಡಿ ಪೇರ್ ಆ್ಯಕ್ಟಿವಿಟಿ. ಒಂದು ಸಲ ಈ ಮಗು ಕ್ವಶನ್ ಕೇಳಿದರೆ ಎದುರುಗಡೆ ಮಗು ಆನ್ಸರ್, ನೆಕ್ಸ್ಟ್ ಎದುರುಗಡೆ ಇರೋ ಮಗು ಆನ್ಸರ್ ಮಾಡಿದರೆ, ಈ ಕ್ವಶನ್ ಕೇಳಿದರೆ ಈ ಕಡೆ ಇರೋ ಮಗು ಕ್ವಶನನ್ನು ಕೇಳ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಒನ್ ಬಂದು ಮ್ಯಾಚ್ ದ ಪಾರ್ಟ್ಸ್ ಆಫ್ ದ ಬಾಡಿ ವಿತ್ ದರ್ ಪಿಕ್ಚರ್ಸ್ ಅಂತ ಇದೆ. ಸೊ ಇಲ್ಲಿ ಪಿಕ್ಚರ್ಸ್ನ ಬೋತ್ ಸೈಡ್ಸ್ ಕೊಟ್ಟಿದ್ದಾರಲ್ವ. ಸೊ ಪಿಕ್ಚರ್ನ ಇದು ಮಾಡ್ತಕ್ಕಂಥದ್ದು. ಸೊ ಇಲ್ಲಿ ಬಂದರೆ ಹ್ಯಾಂಡ್,
ಮೌತ್, ನೋಸ್, ಐಸ್, ಇಯರ್, ಚೀಕ್, ಮತ್ತು ಹ್ಯಾಂಡ್, ಸಾರಿ ಫಸ್ಟ್ ಒನ್ ಹೆಡ್ ಅಲ್ಲ, ಟಂಗ್, ಆರ್ಮ್, ಮೌತ್, ಫೂಟ್, ಲೆಗ್ ಅಂತ ಇದೆ. ಸೊ ಹೆಡ್ ಫಸ್ಟ್ ಬಂದು ಹೆಡ್, ಹಿಯರ್ ಈಸ್ ಹೆಡ್. ನೋಸ್, ಸೊ ನೋಸ್. ಐ, ಸೊ ಇಲ್ಲಿದೆ ಐ. ಇಯರ್, ಕಿವಿ. ಚೀಕ್ ಅಂದರೆ ಗಲ್ಲ. ಹ್ಯಾಂಡ್, ಸೊ ಇಲ್ಲಿ. ಟಂಗ್, ನಾಲಿಗೆ. ಆರ್ಮ್, ಇದು. ನೆಕ್ಸ್ಟ್ ಮೌತ್. ನೆಕ್ಸ್ಟ್ ಫೂಟ್ ಅಂದರೆ ಪಾದ, ಜಸ್ಟ್ ಪಾದ ಅಷ್ಟೇ ಪಿಕ್ಚರು. ಲೆಗ್, ಕಾಲು. ಸೊ ಈ ಥರ ಮ್ಯಾಚನ್ನು ಮಾಡಿಸ್ಬೇಕು. ನೆಕ್ಸ್ಟ್ ಬಂದು ಸ್ಪೀಕಿಂಗ್. ಲೆಟಸ್ ರೀಡ್ ಅಂತ ಇದೆ, ಇಲ್ಲಿ ಓದ್ತಕ್ಕಂಥದ್ದು ಮಕ್ಕಳು. ಲೆಟಸ್ ರೀಡ್. ಸೊ ಇಲ್ಲಿ ಕಣ್ಣಿದೆ. ಐಸ್, ಐ ಸಿ ವಿತ್ ಮೈ ಐಸ್. ಇಯರ್ಸ್, ಐ ಹಿಯರ್ ವಿತ್ ಮೈ ಇಯರ್ಸ್. ನೋಸ್, ಐ ಸ್ಮೆಲ್ ವಿತ್ ಮೈ ನೋಸ್. ಮೌತ್, ಐ ಈಟ್ ವಿತ್ ಮೈ ಮೌತ್. ಸ್ಕಿನ್, ಐ ಫೀಲ್ ವಿತ್ ಮೈ ಸ್ಕಿನ್. ನೆಕ್ಸ್ಟ್ ಲೆಟಸ್ ಡೂ ಅಂತ. ಸೊ ಮೈ ಹ್ಯಾಂಡ್, ಪ್ಲೇಸ್ ಒನ್ ಪಾಮ್ ಆನ್ ದ ಸೆಂಟರ್ ಆಫ್ ದ ಬಾಕ್ಸ್ given below. With your other hand, draw an outline. Decorate the hand with colors, colored paper bits, bindis or anything else. ಸೊ ಮಕ್ಕಳು ಕೈ ಇಟ್ಟು ಅದನ್ನು ಔಟ್ಲೈನ್ ಬಿಡಿಸಿ ಅದ್ರ ಮೇಲೆ ಕಲರ್ಸಿಂದನಾದರೂ ಡೆಕೋರೇಷನ್ ಮಾಡಿ, ಕಲರ್ ಪೇಪರ್ ಬಿಡ್ಸಿಂದ ಸಣ್ಣ ಸಣ್ಣ ತುಂಡುಗಳಿಂದ, ಮತ್ತು ಬಿಂದೀಸ್ಗಳಿಂದ ಅಥವಾ ಎನಿಥಿಂಗ್ ಬೇರೆ ಏನಿದ್ರೂ ಕೂಡ ಮಾಡ್ಬೋದು. ಸೊ ನಾವು ಕಂಪೇರ್ ಯುವರ್ ಹ್ಯಾಂಡ್ ವಿತ್ ಯುವರ್ ಫ್ರೆಂಡ್ಸ್ ಡ್ರಾಯಿಂಗ್. ನೆಕ್ಸ್ಟ್ ಲೆಟಸ್ ಡೂ ಹ್ಯಾಂಡ್ ವಾಶ್ದು ಇರುತ್ತೆ ಇಲ್ಲಿ. ವಾಷಿಂಗ್ ಹ್ಯಾಂಡ್ಸ್. ಲೆಟಸ್ ಓಪನ್ ದ ಟ್ಯಾಪ್ ಆರ್ ಪೋರ್ ವಾಟರ್ ಆನ್ ಯುವರ್ ಹ್ಯಾಂಡ್ಸ್. ರಬ್ ಸೋಪ್ ಆನ್ ಯುವರ್ ಹ್ಯಾಂಡ್ಸ್. ವಾಶ್ ಬಿಟ್ವೀನ್ ದ ಫಿಂಗರ್ಸ್. ರಿನೈಸ್ ಯುವರ್ ಹ್ಯಾಂಡ್ಸ್ ಅಗೇನ್. ನೆಕ್ಸ್ಟ್ ಲಾಸ್ಟಲ್ಲಿ ಆಲ್ಫಾಬೆಟ್ ಸಾಂಗ್ ಇದೆ. ಎ ಬಿ ಸಿ ಡಿ ಇ ಎಫ್ ಜಿ ಹೆಚ್ ಐ ಜೆ ಕೆ ಎಲ್ ಎಮ್ ಎನ್ ಒ ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ ಝಡ್ ಶುಗರ್ ಆನ್ ಬ್ರೆಡ್. ನೆಕ್ಸ್ಟ್ ಡೇ ಮಾರ್ನಿಂಗ್ ಕಮ್ ಟು ಮೀ, ವಿ ವಿಲ್ ಲರ್ನ್ ದ ಎ ಬಿ ಸಿ. ಹ್ಯಾಪಿ ಹ್ಯಾಪಿ ವಿ ಶಲ್ ಬಿ ವೆನ್ ವಿ ನೋ ದ ಎ ಬಿ ಸಿ. ಸೊ ಈ ಥರ ಸಿಂಗ್ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ರೈಟ್ ದ ಲೆಟರ್ಸ್. ಸೊ ಈ ಲೆಟರ್ಸ್ಗಳನ್ನು ಇಲ್ಲಿ ಕಾಪಿ ಮಾಡ್ತಕ್ಕಂಥದ್ದು 4 ಲೈನಲ್ಲಿ ಎಕ್ಸಾಕ್ಟ್ ಲೈನ್ಸಲ್ಲಿ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಮತ್ತೆ ಸಿಂಗಿಂಗ್ ಇದೆ. ಸೊ ಇಲ್ಲಿ ಸಿಂಗ್ ದ ಆಲ್ಫಾಬೆಟ್ ಸಾಂಗ್ ಫಾರ್ ದೀಸ್ ಲೆಟರ್ಸ್ ಬಿಫೋರ್ ಯು ಸ್ಟಾರ್ಟ್ ರೀಡಿಂಗ್ ದ ವರ್ಡ್ಸ್ ಅಂತ ಇದೆ. ಸೊ ಯು ಮೇ ಸಿಂಗ್ ಇಟ್ ಇನ್ ದಿಸ್ ವೇ ಅಂತ. A is for ant, ant. B is for bag, bag. C is for cat, cat. D is for dog, dog. E is for egg, egg. F is for fish, fish. G is for goat, goat. H is for hut, hut. I is for ice cube, ice cube. J is for jug, jug. K is for kite, kite. L is for lion, lion. M is for mango, mango. ಸೊ ಈ ಥರ ಮಕ್ಕಳಿಗೆ ಇದನ್ನು ಸಾಂಗ್ ಆಯಿತು. ನೆಕ್ಸ್ಟ್ ಮುಂದೆ ಅದೇ ಎನ್ ಇಸ್ ಫಾರ್ ನೋಸ್, ನೋಸ್. ಓ ಇಸ್ ಫಾರ್ ಆರೆಂಜ್, ಆರೆಂಜ್. ಪಿ ಇಸ್ ಫಾರ್ ಪ್ಯಾರೋಟ್, ಪ್ಯಾರೋಟ್. ಕ್ಯೂ ಇಸ್ ಫಾರ್ ಕ್ವಿಲ್ಟ್, ಕ್ವಿಲ್ಟ್. ಆರ್ ಇಸ್ ಫಾರ್ ರ್ಯಾಟ್, ರ್ಯಾಟ್. ಎಸ್ ಇಸ್ ಫಾರ್ ಸನ್, ಸನ್. ಟಿ ಇಸ್ ಫಾರ್ ಟೇಬಲ್, table. U is for umbrella, umbrella. V is for van, van. W is for well, well. X is for X-ray, X-ray. Y is for yarn, yarn. Z is for zebra, zebra. So ಈ ಥರ ಸಾಂಗ್ ಆಯಿತು. ನೆಕ್ಸ್ಟ್ ಮತ್ತೆ ಲೆಟಸ್ ಸ್ಪೀಕ್ ಅಂತ ಇದೆ. ಸೊ ಇಲ್ಲಿ ಎ
ಲೆಟರ್ ಸೌಂಡ್ಸ್ಗಳ ಜೊತೆಗೆ ಹೇಳ್ತಾ ಹೋಗಬೇಕು. ಎ ಇಸ್ ಫಾರ್ ಆಕ್ಸ್ ಆ್ಯಂಟ್ ಆನ್. ಬಿ ಇಸ್ ಫಾರ್ ಬ ಬ್ಯಾಗ್ ಬಿ ಬಾಯ್. ಸಿ ಇಸ್ ಫಾರ್ cart, cap, cat. D is for den, the door, the dog. E is for egg, ear, elephant. Next, ಇಲ್ಲಿ notice the initial sounds of the words in the each words in each row. Find the odd one out ಅಂತ. ಸೊ ಫಸ್ಟ್ ಇಲ್ಲಿ ಬ್ಯಾಗ್, ಕ್ಯಾಪ್, ಬಲೂನ್. ಸೊ ಇಲ್ಲಿ ಆಡ್ ಒನ್ನನ್ನು ತೆಗಿಬೇಕು. ಇದು ಕ ಇಂದ ಸ್ಟಾರ್ಟ್ ಆಗುತ್ತೆ, ಇವೆರಡು ಬ ಇಂದ. ನೆಕ್ಸ್ಟ್ ಆ್ಯಪಲ್, ಆ್ಯಂಟ್, ಕ್ಲಾಕ್ ಅಂತ ಬರುತ್ತೆ. ಸೊ ದಿಸ್ ಈಸ್ ಆಡ್ ಒನ್. ನೆಕ್ಸ್ಟ್ ಎಗ್, ಡಾಗ್, ಡ್ರಮ್. ಸೊ ಡ ಸೌಂಡು, ಇದು ಎ ಸೌಂಡ್, ಇದು ಆಡ್ ಒನ್. ಸೊ ಇದಿಷ್ಟು ಫಸ್ಟ್ ಚಾಪ್ಟರ್ ಒಂದು ಕ್ಲಾಸ್ ಆಗಿತ್ತು. ಥ್ಯಾಂಕ್ ಯು.